ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು 1 ವೀಕ್ 5 ಡೇಸ್ ಆಯಿತು ವ್ಲಾಗ್ ಮಾಡಿ. ಯಾಕಂದರೆ ನನ್ನ ಮಗನಿಗೂ ಹುಷಾರಿರಲಿಲ್ಲ, ನಮ್ಮ ಮನೆಯವ್ರಿಗೂ ಕೂಡ ಹುಷಾರಿರಲಿಲ್ಲ. ಸೊ ಅದಕ್ಕೋಸ್ಕರ ವ್ಲಾಗ್ ಮಾಡಿಲ್ಲ. ಬರೀ ವಿಡಿಯೋ ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡಿದ್ದೆ. ಆದರೆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ಯಾಕಂದರೆ ಟೈಮೂ ಇರಲಿಲ್ಲ. ಮಕ್ಕಳು ಹುಷಾರಿಲ್ಲ ಅಂದರೆ ಹೀಗೆ ಅಲ್ವಾ, ಕೆಲಸ ಮಾಡೋಕ್ಕೂ ಆಗಲ್ಲ, ಏನು ಮಾಡೋಕ್ಕೂ ಆಗಲ್ಲ. ಏನು ಮಾಡಬೇಕು ಅಂದ್ಕೊಂಡಿರ್ತೀವಿ ಅದು ಕೂಡ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ವೀಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನಾನು ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ, ಬಟ್ ವಾಯ್ಸ್ ಓವರ್ನ ಕೊಡೋಕ್ಕೂ ಕೂಡ ಆಗಿರಲಿಲ್ಲ. ಸೊ ಅದಕ್ಕೆ ಏನೋ 2 ಡೇಸಿಂದ ಇವಾಗೇ ಪರವಾಗಿಲ್ಲ, ನನ್ನ ಮಗನಿಗೂ ಹುಷಾರಾಗಿದ್ದಾನೆ. ಸೊ ಅದಕ್ಕೋಸ್ಕರ ಕ್ಲೈಮೇಟ್ಗೋಸ್ಕರ ನನ್ನ ಮಗನ ಕೂಡ ಹುಷಾರಿರಲಿಲ್ಲ. ಸೊ ಅದಕ್ಕೋಸ್ಕರನೇ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇನ್ನು ಕುಕ್ಕಿಂಗ್ ವ್ಲಾಗ್ಸ್ ಎಲ್ಲ ನಾನು ನಮ್ಮ ಮನೆಗೆ, ಅಂದರೆ ನನ್ನ ಹಸ್ಬೆಂಡ್ ಮನೆಗೆ ಆದಮೇಲೆ ನಾನು ಕುಕ್ಕಿಂಗ್ ವ್ಲಾಗ್ಸ್ನ ಮಾಡ್ತೀನಿ. ಯಾಕಂದರೆ ಇವಾಗ ಅಮ್ಮ ಮನೇಲಿ ಇದ್ದೀನಲ್ವ, ಸೊ ಅದಕ್ಕೋಸ್ಕರ ಮಾಡ್ತಾಯಿಲ್ಲ. ಸೊ ನೀವೆಲ್ಲ ಅರ್ಥ ಮಾಡ್ಕೋತೀರ ಅಂತ ಅಂದ್ಕೊತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಹೇಳೋಣ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಯಾಕಂದರೆ ನಮ್ಮ ಮನೆಗೆ ಹೋಗಾದ್ಮೇಲೆ ಅಲ್ಲಿ ಫ್ರೀಯಾಗೇ ಇರ್ತೀನಿ. ನನ್ನ ಮನೆಯವ್ರು ಆಫೀಸ್ಗೆ ಹೋಗ್ತಾರೆ. ಸೊ ಅವಾಗ ನಾನು ವೆರೈಟೀಸ್ ಕುಕ್ಕಿಂಗ್ ವ್ಲಾಗ್ಸ್ನ ಮಾಡಿ, ಕುಕ್ಕಿಂಗ್ ಯಾವ ಥರ ಬೇಕೋ ಆ ಥರದ್ದೆಲ್ಲ ನಾನು ಕುಕ್ಕಿಂಗ್ನ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಸೊ ಆವಾಗ ರೆಗ್ಯುಲರಾಗಿ ವ್ಲಾಗ್ಸ್ನ ಹಾಕ್ತಾಯಿರ್ತೀನಿ. ಇಲ್ಲಿ ಸ್ವಲ್ಪ ಒಂದು 3 ಡೇಸ್ 4 ಡೇಸ್ ಆಗ್ತಾಯಿದೆ ಅಪ್ಲೋಡ್ ಮಾಡೋಕ್ಕೆ. ಯಾಕಂದರೆ ವಾಯ್ಸ್ ಓವರ್ ಕೊಡೋಕ್ಕೂ ಟೈಮ್ ಬೇಕು, ಮತ್ತು ಎಡಿಟಿಂಗ್ ಮಾಡೋಕ್ಕೂ ಟೈಮ್ ಬೇಕು. ಸೊ ಅದಕ್ಕೋಸ್ಕರನೇ ನಾನು ನಿಮಗೆ ಹೇಳ್ತಾ ಇರೋದು. ಸೊ ಇವಾಗ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡಿದ್ದೀನಿ, ಅಂದರೆ ವೀಡಿಯೋಸ್ನ ತಕ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಇವಾಗ ಅದನ್ನು ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಓಕೆನಾ? ಥ್ಯಾಂಕ್ ಯು. ಇದು ಬಂದು 24th ಮಾರ್ನಿಂಗ್ ವ್ಲಾಗು. ಮಾರ್ನಿಂಗ್ ಎದ್ಬಿಟ್ಟು ನಮ್ಮ ಮನೆಯವ್ರು ಕೂಡ ಹಾಲಿಡೇ ಹಾಕಿದ್ರು. ಸೊ ಅದಕ್ಕೋಸ್ಕರನೇ ನಾವೇನು ಮಾಡಿದ್ವಿ, ನಮ್ಮದು ಲವ್ ಬರ್ಡ್ಸ್ ಇದೆ ಅಲ್ವಾ, ಅದೂ ಮರಿ ಹಾಕೋಕ್ಕೆ ಸ್ಟಾರ್ಟ್ ಆಯಿತು. ಮರಿ ಬೇರೆ ಹಾಕಿತ್ತು. ಸೊ ಅದಕ್ಕೋಸ್ಕರ ಕೇಜ್ ಚಿಕ್ಕದಾಗಿತ್ತಲ್ವ, ಸೊ 4 ಲವ್ ಬರ್ಡ್ಸ್ ಇದೆ ನಮ್ಮ ಮನೇಲಿ, ಒಂದು ಗರ್ಲ್ ಬಾಯ್. ಸೊ 2 ಕೂಡ ಮೊಟ್ಟೆ ಇಟ್ಟಿತ್ತು. ಸೊ ಅದಕ್ಕೋಸ್ಕರ ಒಂದು ದೊಡ್ಡ ಕೇಜ್ ತರೋಣ ಅಂತ ಹೊರಟ್ವಿ. ಕೇಜ್ ಕೂಡ ಈಸ್ಕೊಂಡು, ಸೊ ಹಾಗೆ ಪಕ್ಕದಲ್ಲಿ ಚಿಕನ್ ಅಂಗಡಿ ಕೂಡ ಇತ್ತು. ಸೊ ಚಿಕನ್ ಅಂಗಡಿ ಕೂಡ ಈಸ್ಕೊಂಡು ಮಧ್ಯಾಹ್ನಗೆ ಚಿಕನ್ ಸಾರು ಏನಾದರೂ ಬಿರಿಯಾನಿನೋ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಚಿಕನ್ ಕೂಡ ಈಸ್ಕೊಂಡು, ಮತ್ತು ಆ ಪಾಟ್ಸ್ ಕೂಡ ಈಸ್ಕೊಂಡ್ವಿ ಕೇಜ್ ಒಳಗಡೆ ಇಡೋಕ್ಕೆ. ಒಂದು ದೊಡ್ಡ ಕೇಜಲ್ಲಿ ಹಾಕಿಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಮತ್ತು ಅಲ್ಲಿಂದ ಈಸ್ಕೊಂಡು ಚಿಕನ್ನು ಮತ್ತು ಕೇಜ್ನ ಈಸ್ಕೊಂಡು ಹೊರಟ್ವಿ. ಮತ್ತು ಅಲ್ಲಿ ಬಂದಿದ ತಕ್ಷಣ ಸೊ ಅದನ್ನು ಹೇಗೆ ಫಿಕ್ಸ್ ಮಾಡೋದು ಅಂತ ಅಂದ್ಕೊಂಡ್ರೆ, ಆಮೇಲೆ ಬೆಂಡಿಂಗ್ ವಯರ್ ತೊಗೊಂಡ್ವಿ. ಹಾಗೆ ಬೆಂಡಿಂಗ್ ವಯರ್ ಕೂಡ ಈಸ್ಕೊಂಡು ನಾನು ಹಿಂದೆ ಕುತ್ಕೊಂಡು ಕೇಜ್ ಹಿಡ್ಕೊಂಡು ಕುತ್ಕೊಂಡಿದ್ದೆ. ತುಂಬ ವೆಯ್ಟ್ ಇತ್ತು, ಬಟ್ ಆದರೂ ಏನು ಮಾಡೋಕ್ಕಾಗಿಲ್ಲ. ನಮ್ಮ ಮನೆಯವ್ರು ಕೂಡ ಹಿಡ್ಕೊಂಡು ಕುತ್ಕೋ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಸೊ ಹಾಗೆ ಹಿಡ್ಕೊಂಡು ಮತ್ತು ಮನೆ ಕಡೆ ಹೊರಟ್ವಿ. ಮನೆಗೆ ಕೂಡ ಬಂದಾಯಿತು. ಮನೆಗೆ ಬಂದಮೇಲೆ ಸೊ ಕೇಜ್ ಕೂಡ ನೋಡ್ತಾ ಇರ್ಬೋದು ನೀವು, ರೆಡಿ ಮಾಡಿದ್ದೀವಿ. ಕೇಜ್ ಕೂಡ ರೆಡಿ ಮಾಡಿ ಆದಮೇಲೆ ನಮಗೆ ಆ ಬರ್ಡ್ಸ್ನ ಕೈಯಲ್ಲಿ ಹಿಡ್ಕೊಳ್ಳೋಕ್ಕೆ ಭಯ ಆಗ್ತಾಯಿತ್ತು. ಯಾಕಂದರೆ ಅದು ಕುಕ್ಕುತ್ತೆ ಅಂತ ಹೇಳಿಬಿಟ್ಟು ಭಯ ಪಟ್ಕೊತಾ ಇದ್ವಿ. ಅದಕ್ಕೋಸ್ಕರ ನಮ್ಮ ದೊಡ್ಡಮ್ಮ ಹೇಗೂ ಇದ್ರಲ್ವ, ಸೊ ಅವ್ರ ಕೈಯಿಂದ ಕೈಗೆ ಬಟ್ಟೆ ಹಾಕ್ಕೊಂಡು ಅವರೇ ಆ ಬರ್ಡ್ಸ್ನ 2 ಪೇರಾಗಿ 2 ಕೇಜ್ ಥರ ಮಾಡಿ ಒಂದು ಬಾಯ್ ಗರ್ಲ್ನ ಒಂದೊಂದು ಸಪ್ರೇಟಾಗಿ ಇಟ್ವಿ. ಸೊ ಹಾಗೆ ಸುಮ್ಮನೆ ಆಚೆ ಕುತ್ಕೊಂಡಿದ್ವಿ. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಮತ್ತು 2 ಡೇಸ್ ಆದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅದನ್ನು ನೈಟಿಂದ ನಾವು ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತಂದರೆ, ನಾನು ನಮ್ಮ ಮನೆಯವರು ಡ್ರೆಸ್ ಇಸ್ಕೊಳಕ್ಕೆ ಹೋಗ್ತಾಯಿದ್ದೀವಿ. ಯಾರಿಗೆ ಡ್ರೆಸ್ ಇಸ್ಕೊಳಕ್ಕೆ ಹೋಗ್ತಾಯಿದ್ದೀವಿ ಅಂತಂದರೆ, ನನ್ನ ಸಿಸ್ಟರ್ಗೆ ಡ್ರೆಸ್ ಇಸ್ಕೊಳ್ಳೋಣ ಅಂತ. ಅಲ್ಲೇ ನಮ್ಮ ಮನೆ ಹತ್ತಿರ ಇರೋ ಟ್ರೆಂಡ್ ಝೋನ್ ಅಂತ ಓಪನ್ ಆಗಿದೆ ಶಾಪು. ಅಂದರೆ ತುಂಬ ದಿವಸಗಳೇ ಆಗಿತ್ತು. ಆದರೆ ನಾವು ಇಲ್ಲಿ ಯಾವಾಗಲೂ ಪರ್ಚೇಸ್ ಮಾಡಿ ಲಾಸ್ಟ್ ಕ್ರಿಸ್ಮಸ್ಗೇನೋ ಪರ್ಚೇಸ್ ಮಾಡಿದ್ದೆ ಅಷ್ಟೇ. ಸರಿ ಇಲ್ಲಿ ಬಂದು ನನ್ನ ಸಿಸ್ಟರ್, ಅಂದರೆ ನನ್ನ ಲಾಸ್ಟ್ ಸಿಸ್ಟರ್ ಬರ್ತ್ಡೇ ಇತ್ತು. ಸೊ ಅದಕ್ಕೋಸ್ಕರ ಒಂದು ಚೆನ್ನಾಗಿರೋ ಡ್ರೆಸ್ಸು ಈಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನೋಡ್ತಾಯಿದ್ವಿ. ಹಾಗೆ ನನ್ನ ಮಗನ ಕೂಡ ಒಂದು ಜಾಕೆಟ್ನ ನೋಡ್ತಾಯಿದ್ರು. ಸೊ ಯಾವುದು ಈಸ್ಕೊಳ್ಳೋದು ಅಂತ ಹೇಳಿಬಿಟ್ಟು ಸೊ ಅವ್ರಿಗೆ ಹೇಳಿದ್ವಿ. ಅವ್ರು ತೆಗೆದು ತೋರಿಸ್ತಾಯಿದ್ರು. ಸೊ ಹಾಗೆ ನಾನು ಕೂಡ ಒಂದು ಡ್ರೆಸ್ನ ಸೆಲೆಕ್ಷನ್ ಮಾಡಿಕೊಂಡೆ. ಇವಾಗ ನೈರಾ ಕಟ್ ಬಂದಿದೆ ಅಲ್ವಾ, ಸೊ ಅದರಲ್ಲಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ನಾನು ಕೂಡ ಒಂದು ಡ್ರೆಸ್ ಸೆಟ್ನ ತೊಗೊಂಡೆ. ಹಾಗೆ ನನ್ನ ಮಗನಿಗೆ ಕೂಡ ಈಸ್ಕೊಂಡು ಹಾಗೆ ಬಿಲ್ಲಿಂಗ್ ಎಲ್ಲ ಮಾಡ್ಕೊತಾ ಇದ್ವಿ. ಸೊ
ನನ್ನ ಸಿಸ್ಟರ್ಗೂ ಕೂಡ ಪರ್ಚೇಸ್ ಮಾಡಿಕೊಂಡು ಅವಳಿಗೆ ಲಾಂಗ್ ಫ್ರಾಕ್ ಗೌನ್ನ ಪರ್ಚೇಸ್ ಮಾಡಿದ್ವಿ. ಹಾಗೆ ಈಸ್ಕೊಂಡು ಬಿಲ್ಲಿಂಗ್ ಕೂಡ ಮಾಡಿ ಮತ್ತೆ ಅಲ್ಲಿಂದ ಹೊರಟ್ವಿ. ಮಳೆ ಬೇರೆ ಬಂದಿತ್ತು, ಸೊ ಅದಕ್ಕೋಸ್ಕರನೇ ಸ್ವಲ್ಪ ಬೇಗನೆ ಈಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈಸ್ಕೊಂಡ್ಬಿಟ್ಟು ಮತ್ತು ಇನ್ನೇನು ಕೇಕ್ ಅದು ಈಸ್ಕೋಬೇಕಲ್ವ, ಸೊ ನೈಟೇ ಕಟ್ಟಿಂಗ್ ಮಾಡಿಸೋಣ ಅಂತ ಹೇಳಿಬಿಟ್ಟು 12 o'clockಗೆ ಸರ್ಪ್ರೈಸಾಗಿ ಮಾಡೋಣ ಅಂತ ಹೇಳಿಬಿಟ್ಟು ನಾವು ಅವಳಿಗೆ ಏನೂ ಹೇಳಿರಲಿಲ್ಲ. ಸೊ ಹಾಗೆ ಅಲ್ಲಿಂದ ಹೊರಟ್ವಿ. ಮಳೆ ಕೂಡ ಬರ್ತಿತ್ತಲ್ವ, ಸ್ವಲ್ಪ ಸ್ಟಾಪ್ ಆಗಿತ್ತು. ಸೊ ಹಾಗೆ ಕೇಕ್ ಈಸ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಮತ್ತು ಕೇಕ್ ಶಾಪು ಕೂಡ ಬಂದ್ವಿ ನಾವು. ಕೇಕ್ ಶಾಪು ಕೂಡ ಬಂದುಬಿಟ್ಟು ಕೇಕ್ ಮತ್ತು ಯಾವ್ದು ಈಸ್ಕೊಳ್ಳೋದು ಅಂತ ನೋಡ್ತಾ ಇದ್ವಿ. ಸರಿ ವೆನಿಲ್ಲದು ಈಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು 1/2 kg ಮಾತ್ರ ಈಸ್ಕೊಂಡ್ವಿ. ಹಾಗೆ ನಾನು ನಮ್ಮ ಮನೆಯವರು ನನ್ನ ಜ್ಯೂಸ್ ಕೂಡ ಕುಡಿದ್ವಿ ಅಲ್ಲೇ ಕೂತ್ಕೊಂಡು. ಮತ್ತು ಹೊರಟ್ವಿ ಅಲ್ಲಿಂದ ಮನೆ ಕಡೆಗೆ. ಮಳೆ ಕೂಡ ಸ್ಟಾಪ್ ಆಗಿತ್ತಲ್ವ, ಸೊ ಹಾಗೆ ಹೋಗ್ತಾ ಇದ್ವಿ. ಆರಾಮಾಗಿ ಅವನ ಪಾಡಿಗೆ ಅವನು ಆಟ ಆಡ್ತಾಯಿದ್ದ. ಸೊ ಪಾತ್ರೆ ಎಲ್ಲ ತೊಗೊಂಡು ಬಂದು ಕುತ್ಕೊಂಡು ಆಟ ಆಡ್ತಾಯಿದ್ರು ಕಿಚನಲ್ಲಿ ಇರೋದು. ಸೊ ಇವಾಗ ನಾನು ಅವಳಿಗೆ ಯಾವ ಬಟ್ಟೆ ಈಸ್ಕೊಂಡು ಬಂದಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಅವಳಿಗೆ ಗೊತ್ತಿಲ್ಲ, ಸರ್ಪ್ರೈಸಾಗಿ ಬೆಳಗ್ಗೆನೇ ಕೊಡೋಣ ಅಂತ ಹೇಳಿಬಿಟ್ಟು ನಾನು ಈ ಥರ ಲಾಂಗ್ ಗೌನ್ನ ಈಸ್ಕೊಂಡು ಬಂದೆ. ನೀವು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಕಲರ್ ಕೂಡ ಲೈಟ್ ಅಂದರೆ ಈರುಳ್ಳಿ ಸಿಪ್ಪೆ ಅಂದರೆ ಲೈಟ್ ಪರ್ಪಲ್ಲು ಅಲ್ಲ, ಈ ಕಡೆ ಇದನ್ನಲ್ಲ. ಸೊ ಆ ಥರ ಲೈಟ್ ಕಲರು ಚೆನ್ನಾಗಿದೆ. ಮತ್ತು ನನಗೆ ಕೂಡ ತುಂಬಾ ಇಷ್ಟ ಆಯಿತು ನೋಡಿದ ತಕ್ಷಣವೇ. ಅದೇ ನಮ್ಮ ಮನೆಯವರು ಅವಳು ಫೈನಲ್ ಇಯರ್ ಅಲ್ವಾ, ಸೊ ಅವಳು ಎಂಜಾಯ್ ಮಾಡಲಿ ಅಂತ ಹೇಳಿಬಿಟ್ಟು ಸೊ ಈ ಥರದನ್ನ ಈಸ್ಕೊಂಡೆ. ನೀವು ನೋಡ್ತಾ ಇರ್ಬೋದು ಫುಲ್ ಲಾಂಗ್ ಗೌನು, ಪಾರ್ಟಿ ವೇರು, ಫಂಕ್ಷನ್ ವೇರು ಎಲ್ಲದಕ್ಕೂ ಹಾಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಮಗೆ ಒಂದು ಒಳ್ಳೆ ಪ್ರೈಸಲ್ಲೇ ಕೂಡ ಸಿಕ್ತು ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ತುಂಬಾ ಇಷ್ಟ ಆಯಿತು. ಸೊ ಅವಳು ಈಸ್ಕೊಂಡ್ರೆ ನಾನು ಕೂಡ ಹಾಕೋಬೋದು ಅಂತ ಮೈಂಡ್ಸೆಟ್ಟಲ್ಲಿ ಸರಿ ತೊಗೊಳ್ಳಿ ಅಂತ ಹೇಳಿದೆ. ಬಟ್ ಅವ್ನು ಯಾವಾಗಲೂ ಅಲ್ಲ, ಏನಾದರೂ ಫಂಕ್ಷನ್ ಏನಾದರೂ ಇರುವಾಗ ಹಾಕೋಬೋದು ಅಂತ. ಸೊ ಅದಕ್ಕೆ ಒಂದು ವೇಲ್ ಮತ್ತು ಒಂದು ವೇಲ್ ಕೂಡ ಬಂದಿತ್ತು, ಸೇಮ್ ಅದೇ ಕಲರು. ಆ ಪ್ಯಾಂಟ್ ಏನೂ ಬಂದಿರಲಿಲ್ಲ. ನೀವು ನೋಡ್ತಾ ಇರ್ಬೋದು ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ನಾನು ಕೂಡ ಹಿಡ್ಕೊಂಡು ನೋಡ್ತಾ ಇದ್ದೆ. ಸೊ ನೋಡಿ ಫುಲ್ ಕೆಳಗಡೆ ಮತ್ತು ಒಳಗಡೆ ಈ ನೆಟ್ ಥರ ಮತ್ತು ಈ ತುಂಬ ದಪ್ಪವಾಗಿ ರಟ್ ಥರ ಇರುತ್ತಲ್ವ, ರಿಂಗ್ ಟೈಪಲ್ಲಿ. ಸೊ ಆ ಥರ ಎಲ್ಲ ಇತ್ತು, ತುಂಬ ಚೆನ್ನಾಗೇ ಇತ್ತು. ಸೊ ಹಾಗೆ ನಾನು ನನ್ನ ಮಗನಿಗೆ ನಮ್ಮ ಮನೆಯವರು ಒಂದು ಸುಮ್ಮನೆ ಜಾಕೆಟ್ ಥರ ಈಸ್ಕೊಳ್ಳೋಣ ಅಂತೇಳ್ಬಿಟ್ಟು ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಕಾಣಿಸ್ತಾಯಿತ್ತು. ಏನಂದರೆ ಇವಾಗ ಚಳಿಗಾಲ ಅಲ್ವಾ, ಬೇಕೇ ಬೇಕಾಗುತ್ತೆ. ಮಕ್ಕಳಿಗೆ ಎಷ್ಟು ಬಟ್ಟೆ ಇದ್ರೂ ಕಮ್ಮಿ ಅಂತ ಹೇಳ್ತಾರಲ್ವ. ಸೊ ಆ ಥರನೇ ನನ್ನ ಮಗನಿಗೆ ಹೋದಾಗೆಲ್ಲ ಅವ್ನಿಗೆ ಈಸ್ಕೊಳೋದೇ, ನಾವು ಬರೋದೇ ಇಲ್ಲ. ಸೊ ಆಮೇಲೆ ನಾನು ಕೂಡ ಒಂದು ನೈರಾ ಕಟ್ ನನ್ನ ಹತ್ರ ಆ ಥರ ವೆರೈಟಿ ಇರಲಿಲ್ಲ ಅಂತ ಹೇಳಿಬಿಟ್ಟು ಸೊ ನಾನು ಕೂಡ ಒಂದು ಡ್ರೆಸ್ನ ಪರ್ಚೇಸ್ ಮಾಡಿದೆ. ಸೊ ನನಗೇನೋ ಚೆನ್ನಾಗಿ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಈಸ್ಕೊಂಡು ಈ ಥರ ಪ್ಯಾಟರ್ನಲ್ಲಿ ನನ್ನ ಹತ್ರ ಇರಲಿಲ್ಲ. ಸೊ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ. ಇವಾಗ ಆಲ್ರೆಡಿ ಟ್ರೆಂಡು ಹೋಗಿದೆ, ಬಟ್ ಈ ಥರ ಇಲ್ಲ ಅಂತ ಹೇಳ್ಬಿಟ್ಟು ಸರಿ ಒಂದು ಸೆಟ್ ಈಸೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಈಸ್ಕೊಂಡೆ. ಪ್ಯಾಂಟ್ ಕೂಡ ಮಾಮೂಲಿ ಸಿಗರೇಟ್ ಪ್ಯಾಂಟ್ ಥರ ಬರುತ್ತಲ್ವ, ಆ ಥರನೇ ಇತ್ತು. ಕೆಳಗಡೆ ಬಾರ್ಡರ್ ಕೂಡ ಬಂದಿತ್ತು, ನೀವು ನೋಡ್ತಾ ಇರ್ಬೋದು. ಸ್ವಲ್ಪ ಫ್ಲೆಕ್ಸಿಬಲ್ ಆಗೇ ಇತ್ತು. ಸೊ ಸ್ವಲ್ಪ ಫ್ರೀಯಾಗಿ ನನಗೂ ಹಾಕ್ಕೊಂಡು ಅಭ್ಯಾಸ. ನನಗೆ ಅಷ್ಟೊಂದು ಫುಲ್ ಫಿಟ್ಟಿಂಗಲ್ಲಿ ಹಾಕ್ಕೊಳ್ಳೋಕ್ಕೆ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಇದೊಂದು ತೊಗೊಂಡೆ. ಸೊ ಅದಕ್ಕೆ ಒಂದು ಸೆಟ್ ವೇಲ್ ಕೂಡ ಬಂದಿತ್ತು, ಮಾಮೂಲಿ ಟಾಪ್ ವೇಲ್ ಪ್ಯಾಂಟ್ ಆ ಥರನೇ. ಸೊ ಸಾಫ್ಟಾಗಿತ್ತು. ಮಕ್ಕಳನ್ನ ಎತ್ಕೊಂಡು ಎಲ್ಲಾದರೂ ಆಚೆ ಹೋಗಬೇಕಾದ್ರೂ ಕೂಡ ವೇರ್ ಮಾಡ್ಬೋದು ಅಂತ ಹೇಳಿಬಿಟ್ಟು ನನಗೂ ಕೂಡ ಇಷ್ಟ ಆಯ್ತಲ್ವ. ಸೊ ನಮ್ಮ ಮನೆಯವರು ಇಷ್ಟ ಆದರೆ ತಗೋ, ಮತ್ತೇನಕ್ಕೆ ಬೇಡ ಅಂತ ಯೋಚನೆ ಮಾಡ್ತಿದ್ಯಾ, ಇಷ್ಟ ಆದರೆ ತಗೋ ಅಂತ ಹೇಳಿಬಿಟ್ರು. ಸೊ ಅದಕ್ಕೋಸ್ಕರ ತಗೊಂಡೆ. ಸೊ ಈ ಥರ ಈ 3 ಡ್ರೆಸ್ಸಸ್ ಇಸ್ಕೊಂಡೆ. ಮತ್ತು ಮಿಡ್ನೈಟು 12 o'clockಗೆ ಎಬ್ಬಿಡಿಸ್ಬಿಟ್ಟು ನಾನು ನಮ್ಮ ಸಿಸ್ಟರ್ಗೆ ಬರ್ಡೇ ಸೆಲೆಬ್ರೇಷನ್ಗೆ ಕೇಕ್ ಕಟ್ ಮಾಡಿಸ್ತಾ ಇದ್ವಿ. ನಾನು ನಮ್ಮ ಅಕ್ಕ ನನ್ನ ಸಿಸ್ಟರ್ 3 ಜನ ಇದ್ದಿದ್ವಿ. ಅಮ್ಮ, ಅಪ್ಪ, ಹಸ್ಬೆಂಡು ಮತ್ತು ನನ್ನ ಮಕ್ಕಳು ಇಬ್ಬರು ಎಲ್ಲರೂ ಮಲಗಿದ್ರು. ಸೊ ಏನಕ್ಕೆ ಡಿಸ್ಟರ್ಬ್ ಮಾಡೋದು ಅಂತ ಹೇಳಿಬಿಟ್ಟು ಎಬ್ಬಿಡಿಸ್ಲಿರಲಿಲ್ಲ. ಸೊ ಹಾಗೆ ಸುಮ್ಮನೆ ಕ್ಲಿಪ್ಪಿಂಗ್ ತೊಗೊಂಡ್ವಿ.
ಹಾಗೆ ವಿಡಿಯೋ ಮಾಡಿಕೊಂಡೆ. ಅವಳು ಕೂಡ ನಗಾಡ್ತಾ ಇದ್ಲು. ಸೊ ಸಿಂಪಲ್ಲಾಗಿ ಸೋನಿ ಅಂತ ಬರೆಸ್ಕೊಂಡು, ನನ್ನ ಸಿಸ್ಟರ್ ಹೆಸರು, ಲಾಸ್ಟ್ ಸಿಸ್ಟರ್ ಹೆಸರು ಸೋನಿ. ಸೊ ಹಾಗೆ ಕೇಕ್ನ ಕಟ್ ಮಾಡಿಸಿ ಬರೀ ನಾನು ಇದು ನಮ್ಮ ಸಿಸ್ಟರ್ ಡೇ ನೈಟ್ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. 3 ಡೇಸ್ ವ್ಲಾಗ್ ಇದು ಇತ್ತು. ನಾನು, ನನ್ನ ಮಗ, ನನ್ನ ಅಕ್ಕನ ಮಗ, ನಮ್ಮ ಮನೆಯವರು ಸುಮ್ಮನೆ ಆಚೆ ಹೋಗಿ ಬರೋಣ, ಏನೋ ಒಂದು ವಸ್ತು ತೊಗೋಬೇಕಿತ್ತು. ಅಂದರೆ ಏನಂದರೆ ವಾಷಿಂಗ್ ಮಿಷಿನ್ ತೊಗೋಬೇಕಿತ್ತು. ಸೊ ಚೇಂಜ್ ಮಾಡೋಣ ಅಂತ ಹೇಳಿಬಿಟ್ಟು ವಾಷಿಂಗ್ ಮಿಷಿನು ಆಟೋಮೆಟಿಕ್ದು ಸ್ವಲ್ಪ ಚೆನ್ನಾಗಿರೋದೇ ಇಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೊರಟಿದ್ವಿ. ಮಳೆ ಬಂದಿತ್ತು. ಸೊ ಕ್ಲೈಮೇಟ್ ಕೂಡ ಕೋಲ್ಡ್ ಆಗಿತ್ತಲ್ವ. ಸೊ ನನ್ನ ಮಕ್ಕಳು ಕೂಡ ಬೆಳಗ್ಗೆಯಿಂದ ಸಂಜೆ ಮನೆಯಲ್ಲೇ ಇರ್ತಾರೆ. ಅವರು ಕೂಡ ಸ್ವಲ್ಪ ಆಚೆ ಹೋದಂಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡು ನಾವು ಬಂದಿದ್ದು ಶೋರೂಮ್ಗೆ. ಅಂದರೆ ವಾಷಿಂಗ್ ಮಿಷಿನ್ ಇಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಂದಿದ್ವಿ. ನೋಡಿದ್ವಿ ವೆರೈಟೀಸು ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ನಮ್ಮ ಮನೆಯವರು ತುಂಬ ನಾಲೆಜ್ ಅದರಲ್ಲೆಲ್ಲ. ಸೊ ನಾನು ಏನೋ ಅಷ್ಟೊಂದು ಚಾಯ್ಸ್ ಮಾಡೋಕ್ಕೆ ಹೋಗಲ್ಲ, ನಮ್ಮ ಮನೆಯವರೇ ಚಾಯ್ಸ್ ಮಾಡ್ತಾರೆ. ಅಲ್ಲಿ ವಾಷಿಂಗ್ ಮಿಷಿನ್ ಎಲ್ಲ ಆರ್ಡರ್ ಕೊಟ್ಬಿಟ್ಟು ಮತ್ತೆ ನಾವು ಹೊರಟ್ವಿ ಮನೆ ಕಡೆಗೆ. ವಾಯ್ಸ್ ಓವರ್ ಕೊಡೋಕ್ಕೆ ಮತ್ತು ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಸೊ ಅದಕ್ಕೋಸ್ಕರನೇ ಲೇಟ್ ಆಯಿತು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಿರಾ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.